ಆಹಾ ಅಡುಗೆ ಮನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಮಾ ಭಟ್. ಪ್ರತಿಯೊಬ್ಬರಿಗೂ ಮನೆ ಅಂತಂದಮೇಲೆ ತಮ್ಮದೇ ಆದಂತಹ ಒಂದು ಕಲ್ಪನೆ ಇರುತ್ತೆ. ಆ ಸುಂದರ ಮನೆಯಲ್ಲಿ ಎಲ್ಲ ರೀತಿಯಲ್ಲಿ ಅನುಕೂಲಕರವಾದಂತಹ ಅಡುಗೆ ಮನೆ ಇರಬೇಕು ಅನ್ನೋ ಬಯಕೆ ಇರುತ್ತೆ. ಹಾಗಾಗಿನೇ ನಿಮ್ಮ ಬಯಕೆಗೆ ಇನ್ನಷ್ಟು ಪುಷ್ಟಿ ಕೊಡಲಿಕ್ಕೆ ನಮ್ಮ ಕಡೆಯಿಂದ ಒಂದಿಷ್ಟು ಸಲಹೆ ಕೊಡೋದೇ ನಮ್ಮ ಈ ಆಹಾ ಅಡುಗೆ ಮನೆಯ ಸ್ಪೆಷಾಲಿಟಿ. ಹಾಗಿದ್ರೆ ಈ ವಾರದ ಸ್ಪೆಷಲ್ ಕಿಚನ್ ಹೇಗಿರುತ್ತೆ ನೋಡೋ ಕುತೂಹಲ ನಿಮಗಿದೆ ಅಲ್ವಾ? ಬನ್ನಿ ಹಾಗಿದ್ರೆ ತಡೆಯಾಕೆ ಈ ವಾರದ ಆಹಾ ಅಡುಗೆ ಮನೆಯನ್ನ ಆರಂಭಿಸೋಣ. ನಾವೀಗ ಖ್ಯಾತ ವಕೀಲರಾದಂತಹ ದ್ವಾರಕಾನಾಥ್ ಅವರ ಮನೆಯಲ್ಲಿದ್ದೀವಿ. ಅವರ ಕೆಂಪು ಕಲ್ಲಿನ ಮನೆಯನ್ನು ನೋಡೋದಕ್ಕೆ ಎರಡು ಕಣ್ಣು ಸಾಲದು. ಅಲ್ಲಿರುವಂತಹ ಸುಂದರ ಅಡುಗೆ ಮನೆಯನ್ನು ಪರಿಚಯವನ್ನು ಮಾಡಿಕೊಡ್ಲಿಕ್ಕೆ ದಂಪತಿಗಳೇ ನಮ್ಮ ಜೊತೆ ಇದ್ದಾರೆ. ಮೇಡಮ್ ಹಾಗೆ ತಮಗೆ ಸರ್, ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಮನೇನೂ ಎಷ್ಟು ತಂಪಾಗಿದೆಯೋ, ಕಣ್ಣಿಗೂ ತಂಪು, ಒಳಗೆ ಬಂದವರಿಗೆ ಮನಸ್ಸಿಗೂ ತಂಪಾಗುತ್ತೆ. ಜೊತೆಗೆ ಅಡುಗೆ ಮನೆ ಕೂಡ ಬಹಳ ಸುಂದರವಾಗಿರುವಂಥದ್ದು. ಸೊ ನಮ್ಮ ಕಾರ್ಯಕ್ರಮ ಇರೋದೇ ಅಡುಗೆ ಮನೆಯ ಇಂಟೀರಿಯರ್ಸ್ಗಳನ್ನು ಪರಿಚಯಿಸುವಂಥದ್ದು. ಸೊ ನಿಮ್ಮ ಮನೆ ಮತ್ತು ಈ ಅಡುಗೆ ಮನೆ ಕಾನ್ಸೆಪ್ಟು ಬಂದಿದ್ದು ಹೇಗೆ ಅಂತ? ಬೇಸಿಕ್ಕಾಗಿ ನಾವೊಂದು ಎಥಿಕ್ ಆಗಿರುವಂತಹ ದೇಸಿ ರೀತಿಯಲ್ಲಿರುವಂತಹ ಒಂದು ಮನೆ ಕಟ್ಟಬೇಕು ಅಂತ ನಮಗೊಂದು ಕನಸಿತ್ತು. ಆ ಕನಸಿನಿಂದಾಗಿಯೇ ನಾವು ಇಲ್ಲಿ ಹೆಚ್ಚು ಬಣ್ಣಗಳನ್ನು ಬಳಸ್ದಂಗೆ, ಸಿಮೆಂಟನ್ನು ಬಳಸ್ದಂಗೆ, ವಿಟ್ರಿಫೈಡ್ ಟೈಲ್ಸ್ ಅಂತ ಟೈಲ್ಸನ್ನು ಬಳಸ್ದಂಗೆ, ಮಾರ್ಬಲ್ಗಳನ್ನ ಬಳಸ್ದಂಗೆ ಭಾಳ ನ್ಯಾಚುರಲ್ ಆಗಿ ಒಂದು ಮನೆ ಮಾಡಬೇಕು ಅಂತ ಹೊರಟಿದ್ವಿ. ಅದೇ ನನ್ನ ಕಾನ್ಸೆಪ್ಟು ಮನೆ ಕಟ್ಟದಂಗಿರಬಾರ್ದು, ಹುಟ್ಟದಂಗಿರಬೇಕು ಅಂತ ಹೇಳಿ. ವಂಡರ್ಫುಲ್. ಹಾಗಾಗಿ ಮನೆ ಹುಟ್ಟದಂಗೆ ಇರಬೇಕದು, ನ್ಯಾಚುರಲ್ ಆಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡಿದ್ವಿ. ಅದ್ರ ಜೊತೆಯಲ್ಲಿ ಕಾಸ್ಟ್ ಎಫೆಕ್ಟ್ ಕೂಡ. ಈಗಿರುವಂತಹ ರೇಟ್ಸಲ್ಲಿ ಮಾರ್ಬಲ್ಲು, ಟೈಲ್ಸು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ. ಹಾಗಾಗಿ ನಮ್ಮ ಮನೆಗೆ ನಾವು ಕಡಪಕ್ಕಲ್ಲಿ ಹಾಕಿಸ್ಬಿಟ್ಟಿದ್ವಿ. ಭಾಳ ಚೀಪ್ ಅದು, ನ್ಯಾಚುರಲ್ ದೇಸಿ ಫೀಲ್ ಕೊಡುತ್ತೆ ಅದು ನಿಜವಾಗ್ಲೂ. ಆಮೇಲೆ ಜಮ್ಕಲ್ಲು, ಮಂಗಳೂರಿನ ಜಮ್ಕಲ್ಲದು. ಜಮ್ಕಲ್ಲಿನ ವಿಶೇಷತೆ ಏನು ಅಂತ ಬಹುಶಃ ನೀವು ದಕ್ಷಿಣ ಕನ್ನಡದ ಬಂದರೆ ನಿಮಗೂ ಗೊತ್ತಿರುತ್ತೆ. ಅದು ಇಟ್ ರೆಸ್ಪೈರ್ಸ್ ಆ್ಯಕ್ಚುಲಿ, ಗಾಳಿ ಚೆನ್ನಾಗಿ ಆಡುತ್ತೆ. ನಾವು ಪ್ಲಾಸ್ಟಿಂಗ್ ಮಾಡಿಲ್ಲ, ಪೇಂಟಿಂಗ್ ಇಲ್ಲ. ಹಾಗಿರೋದ್ರಿಂದ ಇದು ದ ಹೋಲ್ ಹೌಸ್ ಇದೆಯಲ್ಲ, ಇಡೀ ಎಂಥ ಬಿಸಿಲಲ್ಲೂ ಕೂಡ ಕೂಲಿಂಗ್ ಏಜೆಂಟ್ ಅದು ನಿಜವಾಗ್ಲೂ ಇದು ಕೆಲಸ ಮಾಡ್ತಾ ಇರುತ್ತೆ. ಅದ್ರ ಜೊತೆಗೆ ನಾವು ಈ ಎಥ್ನಿಕ್ ಸ್ಟೈಲಲ್ಲಿ ಮನೆನೇ ಮಾಡಬೇಕು ಅಂತಲೇ ಹೊರಟಿರೋದ್ರಿಂದಾಗಿ ಭಾಳ ದೇಸಿ ನಮ್ಮ ಹಳ್ಳಿಗಳಲ್ಲಿ, ನಮ್ಮ ಊರುಗಳಲ್ಲಿ ಇದ್ದಂತೆ ನಾವು ಮನೆ ಮಾಡಿಕೊಂಡು ಇರಬೇಕು ಅಂತ ಬಯಸಿದ್ವಿ. ಮತ್ತು ಕಾಸ್ಟ್ ಎಫೆಕ್ಟ್ ಕೂಡ. ಓಕೆ, ನಿಜಕ್ಕೂ ನೀವು ಹೇಳಿದಂಗೆ ಮನೆ ಕಟ್ಟದಂಗಿಲ್ಲ, ಹುಟ್ಟಿದ ಹಾಗೆ ಇದೆ. ಜೊತೆಗೆ ಮನೆ ಒಡತಿ ಜೊತೆ ವಿಶೇಷವಾಗಿ ಹೇಳಬೇಕು ಅಂತಂದರೆ ಕಿಚನ್ ಒಡತಿ ಕೋಮಲ ಮೇಡಮ್ ನಿಮಗೆ ಕನಸು ಹೇಗಿತ್ತು ಮನೆಯ ಬಗ್ಗೆ, ಅಡುಗೆ ಮನೆಯ ಬಗ್ಗೆ? ಆ ರೀತಿ ಬಂದಿದೆಯಾ? ಹೇಗಿದೆ ನಿಮ್ಮ ಅಡುಗೆ ಮನೆ? ಆ ರೀತಿನೇ ಇದೆ ಅಡುಗೆ ಮನೆ, ಆ ರೀತಿನೇ ಬಂದಿದೆ. ಕನ್ನಡವ್ರು ಕೇಳಿದ್ರು ಯಾವ ರೀತಿ ಬೇಕು, ಸಿಂಪಲ್ ಆಗಿರಲ್ಲ ಅಂತ. ಸಿಂಪಲ್ ಆಗೇ ಇರಲಿ, ತುಂಬ ಅದು ಇದೆಲ್ಲ ಮಾಡ್ತಾರಲ್ಲ, ಈಗ ಹೊಸ್ದಾಗಿ ಮಾಡಿದಾರ, ಜಿರಳೆ ಎಲ್ಲ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರು ಅವರು. ಆ ಥರ ಎಲ್ಲ ಮಾಡ್ತಾರೆ. ಹಂಗಾಗಿ ಇದೇ ಥರ ಇರಲಿ ಅಂತ ಹೇಳಿದ್ರೆ ಸಿಂಪಲ್ ಆಗಿ ಅದೇ ಥರ ಮಾಡಿಕೊಟ್ರು ಅವರು. ಇಷ್ಟ ಆಗಿದೆ, ತುಂಬ ಇಷ್ಟ ಆಗಿದೆ. ಜೊತೆಗೆ ಮುಂಚೆ ಎಲ್ಲ ಇದ್ದಿದ್ದು ಕಿಚನ್ ಕಾನ್ಸೆಪ್ಟ್ ಹೇಗೆಂದ್ರೆ ಕ್ಲೋಸ್ಡ್ ಡೋರ್ಗಳಲ್ಲಿ ಇರ್ತಿತ್ತು. ಈಗ ಓಪನ್ ಕಿಚನ್ ಜಮಾನ. ನಿಮ್ಮದು ದೇಸಿ ಶೈಲಿಯ ಮನೆ ಆದರೂ ಆ ಒಂದು ರೀತಿಯಲ್ಲಿ ಆ ಸ್ಪರ್ಶವನ್ನು ಕೊಟ್ಟಿದ್ದೀರಿ. ಅದು ಬಹಳ ಹೆಲ್ಪ್ಫುಲ್ ಅನ್ಸುತ್ತಲ್ವಾ ಈಗಿನ ಲೈಫ್ ಸ್ಟೈಲ್ಗೆ? ನಮ್ಮ ಹಳ್ಳಿ ಮನೆಗಳಲ್ಲಿ ಅನೇಕ ಕಡೆ ಬಾಗಿಲೇ ಇರ್ತಾ ಇರಲಿಲ್ಲ. ಹೌದು, ಮೈನ್ ಡೋರ್ ಬಿಟ್ಟರೆ ಇನ್ನೆಲ್ಲ ಬಾಗಿಲೇ ಇರ್ತಾ ಇರಲಿಲ್ಲ ಹಳ್ಳಿ ಮನೆಗಳಲ್ಲಿ. ಅಲ್ಲಿ ಇಲ್ದಿದ್ರು ಕೂಡ ಒಂದು ಪ್ರೈವಸಿ ಮೈಂಟೈನ್ ಆಗ್ತಿತ್ತು. ಅದಿಲ್ಲೂ ಕೂಡ ಸಾಧ್ಯ. ಈಗ ಅಡುಗೆ ಮನೆಗೆ, ಡೈನಿಂಗ್ ಹಾಲಿಂದ ಲಿವಿಂಗ್ಗೆ ಯಾವುದೇ ಡೋರ್ಸ್ ಇಲ್ಲ. ಜೊತೆಗೆ ನಿಮ್ಮ ಮನೆಯಲ್ಲಿ ಒಂದು ವಿಶೇಷತೆ ಅಂತಂದರೆ ಎಲ್ಲ ಓಪನ್ ಆಗಿ ಇದ್ರೂ ಕೂಡ ನೀವು ಅದು ಸ್ವಲ್ಪ ಹೈಟ್ ಮಾಡ್ಕೊಂಡಿದ್ದೀರಿ. ಅದು ಬಹಳ ಆ ಸಪ್ರೇಷನ್ನು ಕೊಡ್ತಾ ಇದೆ, ಬ್ಯೂಟಿನೂ ಕೊಡ್ತಾ ಇದೆ ಅಲ್ವಾ? ಸೊ ಅದು ಕಾನ್ಶಿಯಸ್ ಆಗಿ ಮಾಡಿದ್ದ ನೀವು ಹಾಗೆ? ಇಲ್ಲ, ನಮ್ಮ ಆರ್ಕಿಟೆಕ್ಟ್ ಅವರು ಬಹಳ ದೊಡ್ಡ ಆರ್ಕಿಟೆಕ್ಟ್, ಕಾನಡೆ, ಶಂಕರ್ ಕಾನಡೆ ಅಂತ ಹೇಳ್ಬಿಟ್ಟು. ಅವರು ಇಂಟರ್ನ್ಯಾಷನಲಿ ಫೇಮಸ್ ಆರ್ಕಿಟೆಕ್ಟ್. ಈ ಥರದ ಮನೆಗಳು ಕಟ್ಟಿಸೋದು, ಇಕೋ ಫ್ರೆಂಡ್ಲಿ ಹೌಸಸ್. ಲಾರಿ ಬೆಕರ್ ಜೊತೆ ಕೆಲಸ ಮಾಡಿದವರು ಅವರು. ಅಂತ ಒಬ್ಬ ಆರ್ಕಿಟೆಕ್ಟ್ ಅವರು ಯಾವಾಗಲೂ ಕೂಡ ಈ ಸೈಕಲಾಜಿಕಲ್ ರೀಸನ್ಸ್ ಇಂದಲೂ ಕೂಡ ನೋಡ್ತಾರೆ ಅಡುಗೆ ಮನೆ ಹೆಂಗಿರಬೇಕು. ಅಡುಗೆ ಮನೆ ಯಾವಾಗಲೂ ಕೂಡ ಓನರ್ದು ಅಂತ ಅರ್ಥ. ಲಿವಿಂಗ್ ಯಾವಾಗಲೂ ಕೂಡ ಒಬ್ಬ ಗೆಸ್ಟ್ ಬಂದವ್ರಿಗೆ, ಅವ್ರ ಕೆಳಗಡೆ ಕುಂತವ್ರಿಗೆ ಅನ್ನಿಸ್ಬೇಕು ಇದು ನಮ್ಮ ಮನೆ ಅಲ್ಲ, ವಿ ಮಸ್ಟ್ ಬಿ ಕಾನ್ಶಿಯಸ್ ಅಂತ ಕುಂತ್ಕೋಬೇಕು ಅಂತ. ಅಂದರೆ ಸೈಕಲಾಜಿಕಲ್ ರೀಸನ್ ಇಂದಲೂ ಕೂಡ ಮನೆನ ಆ ರೀತಿಯಲ್ಲಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಅವರು ಹೊಸದಾಗಿ ಅದನ್ನ ಹೇಳೋಕೆ ಶುರು ಮಾಡೋದು. ಅಡುಗೆ ಮನೆಯಲ್ಲಿ ಭಾಳ ವಿಶೇಷವಾಗಿ ಅವ್ರು ಹೇಳೋದೇನು ಅಂತಂದರೆ, ಅಡುಗೆ ಮನೆ ಯಾವಾಗಲೂ ಏನಾಗುತ್ತೆ, ಬೆಳಿಗ್ಗೆ ಸನ್ಗೆ ಎಕ್ಸ್ಪೋಸ್ ಆಗಿರುತ್ತೆ, ಬಿಸಿ ಆಗುತ್ತೆ. ಒಳಗಡೆ ನಡೆಸುವಂತಹ ಕ್ರಿಯೆ ಕೂಡ ಬಿಸಿದೆ. ಅಡುಗೆ ಮನೆಯಲ್ಲಿ ಒಲೆ ಹಚ್ಚೋದು ಇದೆಲ್ಲ ಬಿಸಿದು. ಮತ್ತೆ ಸಾಯಂಕಾಲ ಆಗ್ತಾ ಇನ್ನೊಂದು ಕಡೆಯಿಂದ ಎಕ್ಸ್ಪೋಸ್ ಆಗುತ್ತೆ ಅಡುಗೆ ಮನೆ. ಅದರಿಂದಾಗಿ ದ ಹೋಲ್ ಡೇ ಅಡುಗೆ ಮನೆಯಲ್ಲಿ ಬಿಸಿ ಇರುತ್ತೆ. ಆ ವಾತಾವರಣ ನಾವು ಮೊದಲು ರದ್ದುಪಡಿಸಬೇಕು. ಅದು ಸನ್ಗೆ ಆಕ್ಸೆಸಿಬಿಲಿಟಿ ಇಲ್ದಂಗೆ ಅಡುಗೆ ಮನೆ ನೋಡ್ಕೋಬೇಕು.
ಸೊ ದಟ್ ಕೂಲ್ ಆಗಿರುತ್ತೆ. ಮತ್ತು ಸಾಯಂಕಾಲ ಆಗ್ತಾ ಆಗ್ತಾ ಅದು ಹೆಚ್ಚು ಬಿಸಿ ಆಗತ್ತಲ್ವಾ, ಅದನ್ನು ಕೂಡ ತಪ್ಪಿಸ್ಲಿಕ್ಕೆ ಅದು ಇನ್ನೊಂದು ಕಡೆಯಿಂದ ಕೂಡ ಸನ್ನಿಗೆ ಎಕ್ಸ್ಪೋಸ್ ಆಗ್ದಂಗೆ ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು. ಈ ಕಾರಣದಿಂದಾಗಿ ಅಡುಗೆ ಮನೆ ಕೂಲ್ ಆಗಿರ್ಲಿಕ್ಕೆ ಸಾಧ್ಯ. ಬಿಸಿ ಬಿಸಿ ಅಡುಗೆ ತಯಾರಾಗ್ತಾ ಇದ್ರು ನೀವು ಕೂಲ್ ಆಗಿರ್ತೀರಾ ಅಡುಗೆ ಮನೆಯಲ್ಲಿ, ನಿಮ್ಗೆ ಆ ಫೀಲ್ ಆಗಿದೆ? ಆಗಿದೆ. ಸೊ ನಿಮ್ಗೆ ಯಾವೆಲ್ಲ ರೀತಿಯಲ್ಲಿ ಅನುಕೂಲಕರ ಅಂತ ಅನ್ಸುತ್ತೆ ಈ ಅಡುಗೆ ಮನೆ? ಅಲ್ಲ, ನಮಗೆ ಈಗ ಅಡುಗೆ ಮಾಡಿದ ತಕ್ಷಣ ಏನು ಕೈಗೆ ಸಿಗಬೇಕು ಅದೆಲ್ಲ ಮಾಡಿಕೊಟ್ಟಿದ್ದಾರಲ್ವ, ಹಾಗಾಗಿ ಅನುಕೂಲ ಅನಿಸುತ್ತೆ. ಎಲ್ಲಿ ನಾವೇ ಇಟ್ಕೊಂಡಿರೋದ್ರಿಂದ ಅದೆಲ್ಲ ಕ್ಲೀನಾಗಿ ಸಿಗುತ್ತೆ ಕೈಗೆ, ಅನುಕೂಲ ಅನ್ನಿಸ್ತಾ ಇದೆ. ಓಕೆ. ಸೊ ಅಂದರೆ ನಿಮ್ಮ ಇದು ಕಾಸ್ಟ್ ಎಫೆಕ್ಟಿವ್ ಮನೆ ಅಂತಲೇ ಅಂದ್ರಿ. ಸೊ ಈ ಅಡುಗೆ ಮನೆ ಅಷ್ಟನ್ನೇ ತಗೊಳ್ಳೋದಾದ್ರೆ ಎಷ್ಟು ವೆಚ್ಚ ತಗಲ್ಬೋದು ಸರ್ ಅಂದಾಜು? ನಮ್ಮ ಇಡೀ ಮನೆ ನಾವು 2003 ಕಟ್ಟಿದ್ದು. ಇಡೀ ಮನೆಗೆ ಆವಾಗ ಖರ್ಚಾಗಿದ್ದು ಒಂದು 21 ಲಕ್ಷ. ಬಹುಶಃ ಅಡುಗೆ ಮನೆಗೆ ಒಂದು 3-4 ಲಕ್ಷ ಅಷ್ಟು ಆಗಿಲ್ಲ. ಯಾಕಂದ್ರೆ ಅದೆಲ್ಲ ಏನು ಮಾಡಿಸೇ ಇಲ್ವಲ್ಲ, ನಾವು ಇಂಟೀರಿಯರ್ ಎಲ್ಲ ಒಳಗಡೆ ಏನು ಮಾಡಿಸ್ಲೇ ಇಲ್ವಲ್ಲ, ಅದರಿಂದ ಅಷ್ಟು ನಮಗೆ ಖರ್ಚಾಗಲೇ ಇಲ್ಲ. ಸುಮ್ಮನೆ ಒಂದು ಇದಾಕಿದಾರೆ ಅಷ್ಟೇ, ಕಡಪ ಹಾಕೊಟ್ಟಿದ್ದಾರೆ ಅಷ್ಟೇ, ಅದರಲ್ಲೇ ಎಲ್ಲ ಜೋಡಿಸ್ಕೊಂಡಿದ್ದೀವಿ. ಸೊ ಬಂದವ್ರು ಏನಂತಾರೆ ನಿಮ್ಮ ಮನೆ ಅಡುಗೆ ಮನೆಯನ್ನು ನೋಡಿದ್ಮೇಲೆ? ಅವರ ಒಪಿನಿಯನ್ ಹೆಂಗಿರುತ್ತೆ? ಚೆನ್ನಾಗಿದೆ ಅಂತಾರೆ. ಬಹಳ ಕಾಸ್ಟ್ಲಿ ಅಡುಗೆ ಮನೆಗಳೆಲ್ಲ ನೋಡ್ಬಿಟ್ಟಿದೀವಿ, ಅದನ್ನೆಲ್ಲ ನೋಡಿದ್ಮೇಲೆ ಕೂಡ ನಿಮ್ಮ ಅಡುಗೆ ಮನೆನೇ ಚೆನ್ನಾಗಿದೆ ಅಂತ ಹೇಳಿ. ದ್ವಾರಕಾನಾಥ್ ಅವರ ದೇಸಿ ಮನೆಯ ಅಡುಗೆ ಮನೆ ಹೇಗಿದೆ, ಒಳಗೋಗಿ ನೋಡ್ಲೇಬೇಕಲ್ವಾ? ಬನ್ನಿ ಹೋಗೋಣ ಈ ಬ್ರೇಕ್ನ ಬಳಿಕ.